ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪ ಕೇಸ್ ಬಿ ನಾಗೇಂದ್ರ ಜಾಮೀನು ಷರತ್ತು ಸಡಿಲಿಕೆಗೆ ನಕಾರ ಮಾಡಿದ್ದಾರೆ. ನಾಗೇಂದ್ರ ಅರ್ಜಿ ತಿರಸ್ಕರಿಸಿದ ಜನಪ್ರತಿನಿಧಿಗಳ ಕೋರ್ಟ್. ಇಡಿ ಕೇಸ್ನಲ್ಲಿ ಆರೋಪಿಯಾಗಿರುವ ಸಚಿವ ನಾಗೇಂದ್ರ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗದಂತೆ ಷರತ್ತು ವಿಧಿಸಿತ್ತು. ಪಕ್ಷದ ಸಭೆಯಲ್ಲಿ ಭಾಗವಹಿಸಲು ದೆಹಲಿಗೆ ಹೋಗಬೇಕು. ದೆಹಲಿಗೆ ಹೋಗಲು ಅವಕಾಶ ಕೋರಿದ್ದ ಬಿ ನಾಗೇಂದ್ರ ಷರತ್ತನ್ನು 15 ದಿನ ಸಡಿಲಗೊಳಿಸಲು ಕೋರಿದ್ದ ಅರ್ಜಿ. ನಾಗೇಂದ್ರ ಅರ್ಜಿಗೆ ಆಕ್ಷೇಪವನ್ನ ಇಡಿ ವಕೀಲರು ವ್ಯಕ್ತಪಡಿಸಿದರು. ಬಿ ನಾಗೇಂದ್ರ ಅರ್ಜಿಯನ್ನು ತಿರಸ್ಕರಿಸಿದ ನ್ಯಾಯಾಲಯ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಪ್ರಕರಣದಲ್ಲಿ ನಾಗೇಂದ್ರ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಅರವಿಂದ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅರವಿಂದ್, ಏನೇನಾಗಿದೆ, ಹೆಚ್ಚಿನ ವಿವರ ಏನಿದೆ ತಮ್ಮ ಹತ್ರ ಈಗ? ಎಸ್ ವೀರೇಶ್, ಖಂಡಿತವಾಗ್ಲೂ ಕೂಡ ಬಿ ನಾಗೇಂದ್ರ ಅವರು ನಿನ್ನೆ ತಾನೇ ನೂತನವಾಗಿ ಡಿಕೆ ಶಿವಕುಮಾರ್ ಅವರ ನೂತನ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿ ಪ್ರಮಾಣವನ್ನ ಕೂಡ ಸ್ವೀಕಾರ ಮಾಡಿದ್ರು. ಇನ್ನು ದೆಹಲಿಗೆ ಹೋಗೋದಕ್ಕಾಗಿ ಒಂದು ಮನವಿ ಅರ್ಜಿಯನ್ನ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಕೆ ಮಾಡಿರ್ತಾರೆ. ಅಂದ್ರೆ 15 ದಿನಗಳ ಕಾಲ ಒಂದು ಷರತ್ತೇನಿರುತ್ತೆ, ನ್ಯಾಯಾಲಯದಲ್ಲಿ ಅದರ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗಬಾರದು ಅನ್ನುವಂತಹ ಹಂತದಲ್ಲಿ ಷರತ್ತನ್ನು ವಿಧಿಸಿ ಜಾಮೀನನ್ನು ಕೊಟ್ಟಿರುತ್ತೆ. ಆ ಜಾಮೀನಿಗೆ ಸಂಬಂಧಪಟ್ಟಂತೆ ಒಂದು ಸಡಲಿಕೆ ಮನವಿ ಪತ್ರವನ್ನ ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರ್ತಾರೆ. ಆದ್ರೆ ಅದನ್ನ ನ್ಯಾಯಾಲಯ ಇವತ್ತು ತಿರಸ್ಕಾರ ಮಾಡಿರುವಂತದ್ದು ಬಿ ನಾಗೇಂದ್ರ ಅವರಿಗೆ ಹಿನ್ನಡೆ ಕೂಡ ಈ ವಿಷಯದಲ್ಲಿ ಆಗಿದೆ. ಇನ್ನು ಈ ವಾಲ್ಮೀಕಿ ನಿಗಮ ಹಗರಣ ಪ್ರಕರಣ ಸಂಬಂಧಪಟ್ಟಂತೆ 100 ಕೋಟಿ ಏನು ವರ್ಗಾವಣೆಯಾಗಿತ್ತು, ಈ ಕೇಸ್ನ ಹಿನ್ನೆಲೆಯನ್ನ ನೋಡೋದಾದ್ರೆ ಆ 100 ಹಣ ವರ್ಗಾವಣೆ ಆದಂತಹ ಸಮಯದಲ್ಲಿ ಒಂದು ಸೂಪರಿಂಟೆಂಡೆಂಟ್ ಅಧಿಕಾರಿ ಏನಿರ್ತಾರೆ ಚಂದ್ರಶೇಖರ್, ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಆಗ ಬೆಳಕಿಗೆ ಬಂದಂತಹ ಈ ಕೇಸ್ ಏನಿತ್ತು, ಈ ಕೇಸ್ನ ಸಂಬಂಧಪಟ್ಟಂತೆ ಇಡೀ ಹಲವು ಆರೋಪಗಳನ್ನ ಇಲ್ಲಿ ನಾಗೇಂದ್ರ ಅವರ ವಿರುದ್ಧ ಕೂಡ ಮಾಡಿರುವಂತದ್ದು. ಇನ್ನು ಶೆಲ್ ಕಂಪನಿಗಳ ಮುಖಾಂತರವಾಗಿ ಅಕ್ರಮ ಹಣವನ್ನ ನಕಲಿ ಖಾತೆಗಳಲ್ಲಿ ಠೇವಣಿ ಇಡಲಾಗಿದೆ ಅನ್ನುವಂತ ಕೂಡ ಆರೋಪ ಇತ್ತು. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಹಣವನ್ನ ವಿತರಣೆ ಮಾಡಲಾಗಿದೆ. ಜೊತೆಗೆ ಆ ಹಣ ವಿತರಣೆ ಮಾಡಿದಂತಹ ಮಾಹಿತಿ ಏನಿತ್ತು, ಆ ಮಾಹಿತಿ ಎಲ್ಲವೂ ಕೂಡ ಇವರ ಸಹಾಯಕ ವಿಜಯ್ ಕುಮಾರ್ ಅವರ ಒಂದು ಮೊಬೈಲ್ ನಲ್ಲಿ ಡೀಟೇಲ್ ನ ಮಾಹಿತಿಯ ಒಂದು ನೋಟ್ ನ ಒಂದು ಫೋಟೋ ಕೂಡ ಲಭ್ಯವಾಗಿತ್ತು. ಈ ಎಲ್ಲಾ ಆರೋಪಗಳನ್ನ ಇವತ್ತು ನ್ಯಾಯಾಲಯದಲ್ಲಿ ಅವರು ಮತ್ತೆ ಅಂದ್ರೆ ಇಡೀ ಅಧಿಕಾರಿಗಳ ಪರ ವಕೀಲರು ಮತ್ತೆ ಇದನ್ನ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಡಲಿಕೆ ಕೊಡಬಾರದು ಅನ್ನುವಂತ ಹಂತದಲ್ಲಿ ಇಲ್ಲಿ ವಾದ ಪ್ರತಿವಾದಗಳು ಕೂಡ ಆಗುತ್ತೆ. ಇನ್ನು ದೆಹಲಿಗೆ ಹೋಗಬೇಕು, 15 ದಿನಗಳ ಕಾಲ ಸಡಲಿಕೆಯನ್ನು ಕೊಡಿ, ಅಂದ್ರೆ ಈ ಒಂದು ಷರತ್ತೇನಿರುತ್ತೆ ಆ ಷರತ್ತಿಗೆ ಸಡಲಿಕೆ ಕೊಡಿ ಅನ್ನುವಂತ ಮನವಿ ಏನಿತ್ತು, ಆ ಮನವಿಯನ್ನ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಕೆ.ಬಿ. ಶಿವಪ್ರಸಾದ್ ಅವರು ತಿರಸ್ಕಾರ ಮಾಡಿ ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ವೀರೇಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.